ಜೋಗಿ ಪ್ರೇಮ್ ಕನ್ನಡ ಚಿತ್ರರಂಗದ ಪ್ರಮುಖ ನಿರ್ದೇಶಕ, ಕತೆಗಾರ ಹಾಗೂ ಗೀತರಚನೆಕಾರರಲ್ಲಿ ಒಬ್ಬರು. ಅವರು ತಮ್ಮ ವಿಭಿನ್ನ ಶೈಲಿಯ ಕತೆ ಹೇಳುವ ವಿಧಾನದಿಂದ ಮತ್ತು ಮಾಸ್ ಪ್ರೇಕ್ಷಕರಿಗೆ ಇಷ್ಟವಾಗುವ ಚಿತ್ರಗಳನ್ನು ನಿರ್ಮಿಸುವ ಮೂಲಕ ವಿಶೇಷ ಸ್ಥಾನವನ್ನು ಪಡೆದಿದ್ದಾರೆ. ಜೋಗಿ ಪ್ರೇಮ್ ಅವರು ಕರ್ನಾಟಕದಲ್ಲಿ ಜನಿಸಿ ಬೆಳೆದವರು. ಬಾಲ್ಯದಿಂದಲೇ ಸಿನಿಮಾಗಳ ಮೇಲಿನ ಆಸಕ್ತಿ ಹೊಂದಿದ್ದ ಅವರು ತಮ್ಮ ಕನಸನ್ನು ಸಾಕಾರಗೊಳಿಸಲು ಚಿತ್ರರಂಗಕ್ಕೆ ಪ್ರವೇಶಿಸಿದರು. ಆರಂಭದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿ ಅನುಭವವನ್ನು ಸಂಪಾದಿಸಿದರು. ನಂತರ ಸ್ವತಂತ್ರ ನಿರ್ದೇಶಕರಾಗಿ ತಮ್ಮ ಪ್ರಯಾಣ. ಅವರ ನಿರ್ದೇಶನದ ಮೊದಲ ಪ್ರಮುಖ ಚಿತ್ರ ಜೋಗಿಯಾಗಿದೆ. ಈ ಚಿತ್ರವು ದೊಡ್ಡ ಮಟ್ಟದ ಯಶಸ್ಸು ಕಂಡು ಕನ್ನಡ ಚಿತ್ರರಂಗದಲ್ಲಿ ಹೊಸ ಸಂಚಲನ ಮೂಡಿಸಿತು. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅಭಿನಯಿಸಿದ್ದು, ಅವರ ಅಭಿನಯ ಮತ್ತು ಪ್ರೇಮ್ ಅವರ ನಿರ್ದೇಶನ ಎರಡೂ ಪ್ರಶಂಸೆಗೆ ಪಾತ್ರವಾಯಿತು. ಜೋಗಿಯ ಚಿತ್ರದ ಕತೆ, ಸಂಗೀತ ಮತ್ತು ಭಾವನಾತ್ಮಕ ದೃಶ್ಯಗಳು ಜನಮನ ಗೆದ್ದವು. ಮುಂದೆ ಪ್ರೇಮ್ ಅವರು ಕೆರೆಯ, ಎಕ್ಸ್ಕ್ಯೂಸ್ ಮೀ ಮತ್ತು ನೆನಪಿರಲಿ ಮೊದಲಾದ ಚಿತ್ರಗಳ ಮೂಲಕ ತಮ್ಮ ಪ್ರತಿಭೆಯನ್ನು ತೋರಿಸಿದರು. ಈ ಚಿತ್ರಗಳು ಯುವಜನತೆಯ ಮನಸ್ಸಿಗೆ ಹತ್ತಿರವಾದವು ಮತ್ತು ಪ್ರೇಮ್ ಅವರನ್ನು ಜನಪ್ರಿಯ ನಿರ್ದೇಶಕರನ್ನಾಗಿ ಮಾಡಿವೆ. ಜೋಗಿ ಪ್ರೇಮ್ ಅವರ ವಿಶೇಷತೆ ಎಂದರೆ ಅವರು ಪ್ರೇಮ ಕತೆಗಳು, ಭಾವನಾತ್ಮಕ ದೃಶ್ಯಗಳು ಮತ್ತು ಮಾಸ್ ಅಂಶಗಳನ್ನು ಚೆನ್ನಾಗಿ ಮಿಶ್ರಣ ಮಾಡುವಲ್ಲಿ ಪರಿಣತರಾಗಿದ್ದಾರೆ. ಅವರ ಚಿತ್ರಗಳಲ್ಲಿ ಸಂಗೀತವು ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಡುಗಳು ಹೆಚ್ಚು ಜನಪ್ರಿಯವಾಗುತ್ತವೆ ಮತ್ತು ಚಿತ್ರದ ಯಶಸ್ಸಿಗೆ ಸಹಕಾರಿಯಾಗುತ್ತವೆ. ನಂತರ ಅವರು ರಾಜ್, ದ ಶೋಮ್ಯಾನ್ ಮತ್ತು ದ ವಿಲನ್ ಮೊದಲಾದ ಚಿತ್ರಗಳನ್ನು ನಿರ್ದೇಶಿಸಿದರು. ದಿ ವಿಲನ್ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಮತ್ತು ಸುದೀಪ್ ಇಬ್ಬರು ದೊಡ್ಡ ನಟರನ್ನು ಒಂದೇ ಚಿತ್ರದಲ್ಲಿ ತಂದು ಪ್ರೇಕ್ಷಕರಲ್ಲಿ ಹೆಚ್ಚಿನ ಕುತೂಹಲ ಮೂಡಿಸಿದರು. ಜೋಗಿ ಪ್ರೇಮ್ ಅವರು ಕೇವಲ ನಿರ್ದೇಶಕರಷ್ಟೇ ಅಲ್ಲ, ಗೀತರಚನೆಕಾರರಾಗಿಯೂ ಪ್ರಸಿದ್ಧರು. ಅವರು ಬರೆದ ಅನೇಕ ಹಾಡುಗಳು ಜನಪ್ರಿಯವಾಗಿವೆ. ಅವರ ಸಾಹಿತ್ಯದಲ್ಲಿ ಭಾವನೆಗಳು, ಪ್ರೀತಿ ಮತ್ತು ಜೀವನದ ನಿಜಾಂಶಗಳು ಸ್ಪಷ್ಟವಾಗಿ ಕಾಣುತ್ತವೆ. ಒಟ್ಟಿನಲ್ಲಿ ಜೋಗಿ ಪ್ರೇಮ್ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಂಡಿರುವ ಪ್ರತಿಭಾವಂತ ನಿರ್ದೇಶಕ. ಅವರು ತಮ್ಮ ವಿಭಿನ್ನ ಕತೆ ಹೇಳುವ ಶೈಲಿ, ಸಂಗೀತದ ಮೇಲೆ ಇರುವ ಹಿಡಿತ ಮತ್ತು ಪ್ರೇಕ್ಷಕರ ಮನಸ್ಸು ಗೆಲ್ಲುವ ಸಾಮರ್ಥ್ಯದ ಮೂಲಕ ಮುಂದಿನ ದಿನಗಳಲ್ಲಿಯೂ ಉತ್ತಮ ಚಿತ್ರಗಳನ್ನು ನೀಡುವ ನಿರೀಕ್ಷೆ ಮೂಡಿಸಿದ್ದಾರೆ.